ಒಂದು ವೆರಿ ಇಂಟ್ರೆಸ್ಟಿಂಗ್ ರ್ಯಾಪಿಡ್ ಫೈರ್ ರೌಂಡ್ ಬರ್ತಾ ಇದೆ. ಇದು ಯಾರ ಬಗ್ಗೆ? ನಿಮ್ಮ ಕುಟುಂಬದವರ ಬಗ್ಗೆ, ನೀವು ಇಷ್ಟು ದಿನ ಇದ್ದ ಮನೆಯವ್ರ ಬಗ್ಗೆ. ಈಗ ಮೊದಲಿಗೆ ನಾನು ಶುರು ಮಾಡ್ತಾ ಇದ್ದೆ ನಮ್ಮ ವೀರ ಸೈನಿಕ ನಿವೇದಿತಾ ಹಾಗೂ ಪಾರ್ಟಿ ಫ್ರೀಕ್ ಚಿತ್ರಶ್ರೀಯಿಂದ. ರೆಡಿಯಾ? ಒಂದೇ ನಿಮಿಷದಲ್ಲಿ ಒಂದು 10 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. 10ಗೆ 10 ಹೇಳಿದ್ರೆ 10 ಮಾರ್ಕ್ಸ್. ಯಾರು ಕೂಡ ಹೆಲ್ಪ್ ಮಾಡೋಂಗಿಲ್ಲ. ಓಕೆ, ರೆಡಿ ಇದ್ದೀರಾ? ರ್ಯಾಪಿಡ್ ಫೈರ್ ಶುರುವಾಗ್ತಾ ಇದೆ. ಮಲ್ಲಮ್ಮನವರ ಕಿವಿಯಲ್ಲಿ ಎಷ್ಟು ಓಲೆಗಳಿವೆ? 7+7. ಮಲ್ಲಮ್ಮ ದಿನಕ್ಕೆ ಸರಾಸರಿ ಎಷ್ಟು ಗಡಿಗೆ ಮೊಸರನ್ನ ಮಾರುತ್ತಾರೆ? 20. ಮಲ್ಲಮ್ಮನ ಮನೆ ಯಾವ ಬೀದಿಯಲ್ಲಿದೆ? ಸಮಯ ಓಡ್ತಾ ಇದೆ. ಮಲ್ಲಮ್ಮನ ಮನೆ ಬಾಗಿಲು ಯಾವ ದಿಕ್ಕಿನಲ್ಲಿದೆ? ಈಸ್ಟ್ ಅಂದ್ರೆ ಕನ್ನಡದಲ್ಲಿ ಏನು? ದಕ್ಷಿಣ. ಪಶ್ಚಿಮ. ನೀವು ವಾಸಿಸುವ ಮನೆ ಮುಂಬಾಗಿಲಿಗೆ ಎಷ್ಟು ಮೆಟ್ಟಿಲುಗಳಿವೆ? 2. ಮಲ್ಲಮ್ಮನ ಗಂಡನ ಪೂರ್ತಿ ಹೆಸರೇನು? ಭೀಮಪ್ಪ ಸೂಳಿಕಲ್. ಮಲ್ಲಮ್ಮನವರ ಕತ್ತಿನಲ್ಲಿ ಎಷ್ಟು ಸರಗಳಿವೆ? 3. ಮಲ್ಲಮ್ಮನ ಗಂಡನ ಅಪ್ಪನ ಊರು ಯಾವುದು? ಸಮಯ ಓಡ್ತಾ ಇದೆ. ಐಹೊಳೆ. ನೀಲಪ್ಪ ವಿದ್ಯಶ್ರೀ ದಂಪತಿಗಳ 3ನೇ ಮಗಳ ವಯಸ್ಸು ಎಷ್ಟು? ಸರ್ 11 ತಿಂಗಳು. ಮಲ್ಲಮ್ಮನವರ ಮನೆಯಲ್ಲಿ ಎಷ್ಟು ದನ ಕರುಗಳಿವೆ? ಸರ್ 5 ಎಮ್ಮೆ 4 ಕರು. 5 ಎಮ್ಮೆ 4 ಕರು. ಇಲ್ಲಿಗೆ ನಿಮ್ಮ ಪ್ರಶ್ನಾವಳಿ ಮುಕ್ತಾಯ ಆಗ್ತಾ ಇದೆ. 5 ಸರಿ ಉತ್ತರ, 5 ತಪ್ಪುತ್ತರ, ವಿಚ್ ಮೀನ್ಸ್ ನಿಮ್ಮ ಸ್ಕೋರ್ ಪ್ರತಿಯೊಂದು ಉತ್ತರಕ್ಕೆ 10 ಅಂತ ತಗೊಂಡ್ರು ಕೂಡ 50 ಅಂಕಗಳು. ಮೊದಲನೇ ಸುತ್ತಲ್ಲಿ 10, ಇದರಲ್ಲಿ 50, ಟೋಟಲ್ 60 ಅಂಕಗಳು ನಿಮ್ಮ ಖಾತೆಯಲ್ಲಿದೆ, ನಿಮ್ಮ ಅಕೌಂಟ್ ಅಲ್ಲಿದೆ. ವೆಲ್ ಡನ್. ನೆಕ್ಸ್ಟ್ ನಾನು ಹೋಗ್ತಿರೋದು ನಮ್ಮ ಬೇಬಿ ಸ್ನೇಹ ಹಾಗೂ ದರ್ಶಿನಿ ಹತ್ರ. ನಿಮ್ಮ ರ್ಯಾಪಿಡ್ ಫೈರ್ ನ ಸಮಯ ಈಗ ಶುರು ಆಗ್ತಾ ಇದೆ. ಕಳಿಗುಡ್ಡ ಯಾವ ಗ್ರಾಮ ಪಂಚಾಯತಿ ಆಡಳಿತ ವ್ಯಾಪ್ತಿಗೆ ಸೇರುತ್ತದೆ? ದ್ಯಾಮಪ್ಪನವರ ಮನೆ ಮುಂದೆ ಇರುವ ದೇವರ ಗುಡಿ ಯಾವುದು? ದ್ಯಾಮಪ್ಪನವರ ಮನೆಯ ಹಸು ಕರುಗಳಿಗೆ ಮೇವು ಹಾಕುವ ಸ್ಥಳದ ಹೆಸರೇನು? ಗೊದಿಗೆ. ಓಕೆ. ದ್ಯಾಮಪ್ಪನವರ ಹೆಂಡತಿ ಗೀತಾರವರನ್ನು ಮಾಂತೇಶ್ ಏನೆಂದು ಕರೆಯುತ್ತಾರೆ? ಮಾಂತವ ಯಾವ ಜನಪದ ಕಲೆಗಳಲ್ಲಿ ನಿಪುಣರು? ಪಾಸ. ನೀವು ವಾಸವಿಸುವ ಮನೆಗೆ ಎಷ್ಟು ದ್ವಾರ ಬಾಗಿಲುಗಳಿವೆ? 6 ಬಾಗಿಲು ಇದೆ ಟೋಟಲ್. 1 ಮೇನ್ ಬಾಗಿಲು. ಒಂದಾ? 1 ಮೇನ್ ಬಾಗಿಲು. ಓಕೆ. ದ್ಯಾಮಪ್ಪನವರಿಗೆ ಎಷ್ಟು ಜನ ತಂಗಿಯರಿದ್ದಾರೆ? 3 ಜನ. ದ್ಯಾಮಪ್ಪನವರ ಮನೆಯಲ್ಲಿರುವ ನೇತ್ರರವರು ಯಾವ ವೃತ್ತಿ ಮಾಡುತ್ತಾರೆ? ಬ್ಯಾಂಕ್ ಕೆಲಸ ಮಾಡ್ತಾರೆ, ಕೋಆಪರೇಟಿವ್ ಬ್ಯಾಂಕ್. ಕೆಂಚಪ್ಪ ದ್ಯಾಮಪ್ಪನವರ ಮನೆತನದ ಹೆಸರು ಮತ್ತು ಕುಲ ಕಸಬು ಯಾವುದು? ಅಂಬಿಗೆ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ದೋಣಿ ಕರ್ಕೊಂಡು ಹೋಗೋದು. ಓಕೆ. ದ್ಯಾಮಪ್ಪನವರು 2 ಮಕ್ಕಳು ಕರಾಟೆಯಲ್ಲಿ ಇವತ್ತು ಯಾವ ಬೆಲ್ಟ್ ಪಡೆದಿದ್ದಾರೆ? ಎಲ್ಲೋ. ಓಕೆ, ಇಲ್ಲಿಗೆ ನಿಮ್ಮ ಸಮಯ ಮುಕ್ತಾಯ ಆಗ್ತಾ ಇದೆ. ವಿಚ್ ಮೀನ್ಸ್ 10 ಪ್ರಶ್ನೆಗಳ ಪೈಕಿ ನೀವು 4 ತಪ್ಪು, 6 ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 60 ಅಂಕಗಳು. ನಿಮ್ಮ ಒಟ್ಟು ಅಂಕ 60 + 10 70. ಈಗ ಯಾರ ಹತ್ರ ಬರ್ಲಿ? ಪೂಜಾ ಹಾಗೂ ತೇಜಸ್ವಿನಿ. ಈಗ ನಿಮ್ಮ ಸಮಯ ಶುರು. ಮೊದಲನೇ ಪ್ರಶ್ನೆ, ಆಡಿನ ಮಲ್ಲಪ್ಪನವರ ಕೊನೆಯ ಮಗಳ ಹೆಸರೇನು? ರೇಖಾ. ಆಡಿನ ಮಲ್ಲಪ್ಪನವರ ಮನೆಯಲ್ಲಿ ಎಷ್ಟು ಕಿಟಕಿಗಳಿವೆ? 3. ಕೋಳಿ ಹಿಡಿಯುವ ಸ್ಪರ್ಧೆಯಲ್ಲಿ ಗೆದ್ದ ಕೋಳಿಗಳಲ್ಲಿ ಈಗ ಎಷ್ಟು ಕೋಳಿಗಳು ಉಳಿದಿವೆ? 11. ಆಡಿನ ಮಲ್ಲಪ್ಪನವರ ಮನೆಯ ಹೆಬ್ಬಾಗಿಲು ಯಾವ ದಿಕ್ಕಿಗಿದೆ? ಗಂಗವ್ವನವರ ದಿನದ ಕೂಲಿ ಎಷ್ಟು? 300 to 400. 400. ಆಡಿನ ಮಲ್ಲಪ್ಪನವರ ಮುಖ್ಯ ದ್ವಾರದಲ್ಲಿರುವ ದೇವರ ಹೆಸರೇನು? ಬೀರಲಿಂಗೇಶ್ವರ. ಗಂಗವ್ವ ಮತ್ತು ಮಲ್ಲಪ್ಪನವರು ನೋಡಿದ ಮೊದಲ ಚಿತ್ರ ಯಾವುದು? ಆಡಿನ ಮಲ್ಲಪ್ಪನವರು ಇರುವಂತ ಓಣಿಯ ಹೆಸರೇನು? ಬೀದಿ. ಮೆಗಾಟಾ ಓಣಿ. ಆಡಿನ ಮಲ್ಲಪ್ಪನವರ ಮನೆಯ ಪಕ್ಕದ ಬೆಟ್ಟದಲ್ಲಿರುವ ಸ್ಮಾರಕ ಯಾವುದು? ಮಲ್ಲಪ್ಪನ ಅಪ್ಪನ ಹೆಸರೇನು? ಓಕೆ, 4 ಸರಿಯಾದ ಉತ್ತರಗಳು ಬಂದಿದೆ. ಅಂದ್ರೆ 40 + 10 50 ಅಂಕಗಳು ಒಟ್ಟು.
ಆಲ್ಫಾ ಬೀಟಾ ಗಾಮಾ ರಿಗ್ಮಾ. ನಿಮ್ಮ ಸಮಯ ಈಗ ಶುರು. ಮೊದಲನೇ ಪ್ರಶ್ನೆ, ಮಲ್ಲಪ್ಪ ಕಬ್ಬರ್ಗಿ ಅವರ ಮನೆಯ ಕಟ್ಟಿ ಎಷ್ಟು ವರ್ಷಗಳಾಗಿದೆ? 90. ಅವ್ರ ಮನೆ ಕಟ್ಟಿ 90 ವರ್ಷ ಆಗಿದೆ. ಮಲ್ಲಪ್ಪ ಕಬ್ಬರ್ಗಿ ಅವರ ಮಹಾದೇವಿ ಅವರನ್ನು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ? 30. ಮಲ್ಲಪ್ಪ ಕಬ್ಬರ್ಗಿ ಅವರ ಮನೆಯ ಮುಂಭಾಗದಲ್ಲಿರುವ ಗಡಿಯಾರದಲ್ಲಿ ಯಾರ ಭಾವಚಿತ್ರವಿದೆ? ಲಕ್ಷ್ಮಿ. ಮಲ್ಲಪ್ಪ ಕಬ್ಬರ್ಗಿ ಅವರ ಮಗಳು ಸೊಕ್ಕುಬಾಯಿ ಎಷ್ಟನೇ ತರಗತಿವರೆಗೂ ಓದಿದ್ದಾರೆ? 10ನೇ ತರಗತಿ. ಮಲ್ಲಪ್ಪ ಕಬ್ಬರ್ಗಿ ಅವರು ಹೆಂಡತಿಯನ್ನು ಪ್ರೀತಿಯಿಂದ ಏನೆಂದು ಕರೆಯುತ್ತಾರೆ? ಹುಡುಗಿ. ಓಕೆ. ಮಲ್ಲಪ್ಪ ಕಬ್ಬರ್ಗಿ ಅವರು ಮನೆಗೆ ಎಷ್ಟು ಬಾಗಿಲುಗಳಿವೆ? 3. ಮಲ್ಲಪ್ಪ ಕಬ್ಬರ್ಗಿ ಅವರ ವರ್ಷದ ಆದಾಯವೆಷ್ಟು? 6 ಲಕ್ಷನ. ಮಲ್ಲಪ್ಪ ಕಬ್ಬರ್ಗಿ ಅವರ ಮನೆಯಲ್ಲಿ ಒಟ್ಟು ಎಷ್ಟು ಕಂಬಗಳಿವೆ? 18. ಮಲ್ಲಪ್ಪ ಕಂಬರ್ಗಿ ಅವರ ದೇವರ ಕೋಣೆಯಲ್ಲಿ ಎಷ್ಟು ದೇವರ ಫೋಟೋಗಳಿವೆ? 13. ಮಲ್ಲಪ್ಪ ಕಬ್ಬರ್ಗಿ ಅವರ ಮನೆತನದ ಗಂಡು ದೇವರ ಹೆಸರೇನು? ಇಲ್ಲಿಗೆ ನಿಮ್ಮ ಸಮಯ ಮುಕ್ತಾಯ. 1 ತಪ್ಪು, 9 ಸರಿ. ಹಾಗಾಗಿ ನಿಮ್ಮ ಸ್ಕೋರ್ 90. 90 ಪ್ಲಸ್ 10 100. ಇಲ್ಲಿವರೆಗಿನ ಹೈಯೆಸ್ಟ್. ನೆಕ್ಸ್ಟ್ ನಮ್ಮ ಅಂಕಿತಾ ಹಾಗೂ ಸುಷ್ಮಾ. ಹನುಮಮ್ಮನವರಿಗೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಯ್ತು? 12 ವಯಸ್ಸಿಗೆ. ಬಸಪ್ಪ ಕೊಳೆಗದ್ರವರ ಮನೆಯಲ್ಲಿ ಎಷ್ಟು ಸ್ವಿಚ್ ಬೋರ್ಡ್ಗಳಿವೆ? ಸಮಯ ಓಡ್ತಾ ಇದೆ. 7. ಬಸಪ್ಪ ಕೊಳಗದ್ರವರ ಮನೆ ಮುಂದೆ ಇರುವ ಡ್ರಮ್ಮಿನಲ್ಲಿ ಎಷ್ಟು ಕೆಜಿ ಧಾನ್ಯಗಳನ್ನ ತುಂಬಬಹುದು? 1000 kgs. ಬಸಪ್ಪ ಕೊಳೆಗದ್ ಮನೆಯಲ್ಲಿರುವ ಒಟ್ಟು ಜನಸಂಖ್ಯೆ ಎಷ್ಟು? 29. ಹನುಮಮ್ಮನವರ ಗಂಡ ಬಸಪ್ಪ ಕೊಳೆಗದ್ರವರ ಹುಟ್ಟಿದ ದಿನಾಂಕ ಯಾವುದು? ಬಸಪ್ಪ ಕೊಳಗದ್ರವರ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಒಟ್ಟು ಎಷ್ಟು ಫೋಟೋಗಳಿವೆ? 2. ಐಹೊಳೆಯಲ್ಲಿ ನೀವು ಇರುವ ಮನೆ ಯಾವ ಬೀದಿಯಲ್ಲಿದೆ? ದುರ್ಗದೋಣಿ. ಬಸಪ್ಪ ಕೊಳಗದ್ ಮನೆಯಲ್ಲಿ ದಿನಕ್ಕೆ ಎಷ್ಟು ರೊಟ್ಟಿಗಳನ್ನ ಬಡಿಯುತ್ತಾರೆ? 100. ಬಸಪ್ಪ ಕೊಳಗದ್ರವರ ಮಗಳು ಯಲ್ಲಮ್ಮನವರನ್ನ ಯಾವ ಊರಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ? ಐಹೊಳೆ. ಬಸಪ್ಪ ಕೊಳಗದ್ ಮನೆಯ ಬಲಭಾಗಕ್ಕೆ ಇರುವ ಮನೆಯ ಯಜಮಾನರ ಹೆಸರು? ಬಲ ಇಸ್ ರೈಟ್. ಬಲಮಾನದಲ್ಲಮ್ಮ. ಮನೆ ಓನರ್ ಯಾರು? ಮನೆ ಯಜಮಾನ್ರ ಹೆಸರು ಹೇಳಿದ್ರೆ ಪಕ್ಕದಲ್ಲಿರೋ ನಾಯಿ ಅವ್ರ ಮನೆ ಹೆಸರು ಹೇಳ್ತೀಯಲ್ಲಮ್ಮ. ಗೊತ್ತಿಲ್ಲ. ಸಮಯ ಮುಕ್ತಾಯವಾಗಿದೆ. ಸೊ ಇಲ್ಲಿಗೆ ಈ 10 ಪ್ರಶ್ನೆಗಳ ಪೈಕಿ ಸರಿಯಾದ ಉತ್ತರ ಕೊಟ್ಟಿದ್ದು ಫಾರ್ 70 ಅಂಕಗಳು. 3 ತಪ್ಪುತ್ತರಗಳನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮ ಸ್ಕೋರ್ 70 + 5 75. ಜೋರ್ ಚಪ್ಪಾಳೆ ಬರಲಿ ಫಾರ್ ಅಂಕಿತಾ ಹಾಗೂ ತೊಗರಿಬೇಳೆ.